ಹಲೋ ಸ್ನೇಹಿತರೆ, ಹೇಗಿದ್ದೀರಿ? ಸದಾಹಸಿರು ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನೋಡೋಣ ಸ್ನೇಹಿತರೆ. ಪ್ರೆಸೆಂಟ್ ಟೆನ್ಸ್ ನ 3ನೇ ಭಾಗ ಇದು ಸ್ನೇಹಿತರೆ. ನಮ್ಮ ಹಿಂದಿನ ವಿಡಿಯೋಗಳನ್ನ ಮಿಸ್ ಮಾಡ್ಕೊಂಡಿದ್ರೆ ಈ ಕೂಡಲೇ ಐ ಬಟನ್ ಕ್ಲಿಕ್ ಮಾಡೋ ಮುಖಾಂತರ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ವಿಡಿಯೋಗಳನ್ನ ವೀಕ್ಷಿಸಬಹುದು ಸ್ನೇಹಿತರೆ. ರೈಟ್, ನಾವು ಈ ಹಿಂದಿನ ವಿಡಿಯೋದಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನಲ್ಲಿ ಟೆಸ್ಟ್ ಯುವರ್ ನಾಲೆಡ್ಜ್ಗೆ ಒಂದಷ್ಟು ಕ್ವಶನ್ಗಳನ್ನ ಕೊಟ್ಟಿದ್ವಿ. ಆ 5 ಕ್ವಶನ್ಗಳಿಗೆ ಉತ್ತರಗಳನ್ನ ಮೊದಲಿಗೆ ನೋಡೋಣ, ನಂತರ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ನೋಡೋಣ ಸ್ನೇಹಿತರೆ. ಮೊದಲನೇ ಪ್ರಶ್ನೆ ಆಗಿತ್ತು, ವೆನ್ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಅಟ್ ದ ಮೊಮೆಂಟ್ ಆಫ್ ಸ್ಪೀಕಿಂಗ್ ವಿ ಯೂಸ್ ಡ್ಯಾಶ್ ಟೆನ್ಸ್ ಅಂತ ಹೇಳಿ. ಸೊ ನಾವು ಮಾತನಾಡೋ ಸಂದರ್ಭದಲ್ಲಿ ಕೆಲಸಗಳಾಗ್ತಾ ಇದಾವೆ ಅಂತ ಹೇಳಿದ್ರೆ ಆಗ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಬಳಸ್ತೇವೆ. ಎರಡನೇ ಪ್ರಶ್ನೆ ಆಗಿತ್ತು, ಸಂಜಯ್ ಡ್ಯಾಶ್ ಪ್ರೆಸೆಂಟ್ ಬಿ ಪ್ಲಸ್ ಡ್ಯಾನ್ಸ್ ಆನ್ ದ ಫ್ಲೋರ್ ಅಂತಿತ್ತು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ನ ಬಿ ಮತ್ತೆ ಡ್ಯಾನ್ಸ್ ನ ING ಫಾರ್ಮ್ ಬಳಸಬೇಕಾಗಿತ್ತು. ಸಂಜಯ್ ಜೊತೆಗೆ ನಾವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರೋದ್ರಿಂದ ಈಸ್ ನ ಬಳಸ್ತೇವೆ. ಸಂಜಯ್ ಈಸ್ ಡ್ಯಾನ್ಸಿಂಗ್ ಆನ್ ದ ಫ್ಲೋರ್. ಥರ್ಡ್ ಕ್ವಶನ್ ಆಗಿತ್ತು, ಲಿಚ್ಚಾವಿ ಡ್ಯಾಶ್ ಪ್ರೆಸೆಂಟ್ ಬಿ ಪ್ಲಸ್ ನಾಟ್ ಪ್ಲಸ್ ವಾಚ್ ದ ಸೀರಿಯಲ್ ಅಂತಿತ್ತು. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಬಳಸಬೇಕಾಗಿತ್ತು. ಲಿಚ್ಚಾವಿ ಈಸ್ ನಾಟ್ ವಾಚಿಂಗ್ ದ ಸೀರಿಯಲ್, ಅದು ಸರಿಯಾದ ಉತ್ತರ ಆಗುತ್ತೆ ಸ್ನೇಹಿತರೆ. ಫೋರ್ತ್ ಕ್ವಶನ್ ಆಗಿತ್ತು, ಆರ್ ಡ್ಯಾಶ್ ಸೆಕೆಂಡ್ ಪರ್ಸನ್ ಪ್ಲೂರಲ್ ಬಳಸಬೇಕಾಗಿತ್ತು ಡ್ಯಾಶ್ ನಲ್ಲಿ, ಗೋಯಿಂಗ್ ಟು ಲಂಡನ್. ಸೊ ಸೆಕೆಂಡ್ ಪರ್ಸನ್ ಪ್ಲೂರಲ್, ಸೊ ಯು ಅನ್ನೋದು ಸರಿಯಾದ ಉತ್ತರ. ಆರ್ ಯು ಗೋಯಿಂಗ್ ಟು ಲಂಡನ್ ಅನ್ನೋದು ಸರಿಯಾದ ಉತ್ತರ. ಫಿಫ್ತ್ ಕ್ವಶನ್ ಆಗಿತ್ತು, ಐ ಡ್ಯಾಶ್ ಗುಡ್. ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಮಾಡಬೇಕಾಗಿತ್ತು, ಲುಕ್ಗೆ ING ಸೇರಿಸಬೇಕಾಗಿತ್ತು. ಸೊ ಸರಿಯಾದ ಉತ್ತರ ಐ ನಾಟ್ ಲುಕಿಂಗ್ ಗುಡ್. ರೈಟ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಸ್ನೇಹಿತರೆ ನಾವು ಈ ಹಿಂದಿನ ತರಗತಿಗಳ ರೀತಿಯಲ್ಲೇ ಒಂದಷ್ಟು ಪಾಯಿಂಟ್ಗಳನ್ನ ಅಜೆಂಡಾಗಳನ್ನ ಹಾಕೊಂಡಿದೀವಿ. ಇಲ್ಲಿ ವೆನ್ ಟು ಯೂಸ್ ಅಂತ ಹೇಳಿ, ಹಾಗೇನೆ ಹೌ ಟು ಮೇಕ್ ಅಂಡ್ ವಾಟ್ ಆರ್ ದ ರೂಲ್ಸ್ ಅಂತ ಹೇಳಿ. ಥರ್ಡ್ ಒನ್ ಅಫರ್ಮೇಟಿವ್, ನೆಗೆಟಿವ್, ಇಂಟರಾಗೇಟಿವ್ ಅಂಡ್ ನೆಗೆಟಿವ್ ಇಂಟರಾಗೇಟಿವ್ ಸೆಂಟೆನ್ಸ್ ಬಗ್ಗೆ ಎಕ್ಸಾಂಪಲ್ ನ ಕೊಡ್ತೇವೆ. ಫೋರ್ತ್ ಒನ್ ಬಂದು ಕ್ವಶನ್ಸ್ ಟು ಟೆಸ್ಟ್ ಯುವರ್ ನಾಲೆಡ್ಜ್. ಹಾಗಿದ್ರೆ ಬನ್ನಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಹೇಳ್ಬಿಟ್ಟು ನೋಡೋಣ. ಸಿ, ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ರಿಯಲಿ ಎ ವೆರಿ ಇಂಟ್ರೆಸ್ಟಿಂಗ್ ಟೆನ್ಸ್ ಅಂಡ್ ಎ ವೆರಿ ಯೂಸ್ಫುಲ್ ಒನ್. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅನ್ನೋದು ತುಂಬಾ ಒಂದು ಆಸಕ್ತಿದಾಯಕವಾಗಿರುವ ಒಂದು ಟೆನ್ಸ್ ಆಗಿದೆ. ಅದರ ಜೊತೆಗೆ ಒಂದು ಉಪಯುಕ್ತಕಾರಿಯಾಗಿರುವ ಒಂದು ಟೆನ್ಸ್ ಆಗಿದೆ ಸ್ನೇಹಿತರೆ. ಟ್ರೈ ನಾಟ್ ಟು ಟ್ರಾನ್ಸ್ಲೇಟ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಇನ್ ಟು ಯುವರ್ ಲ್ಯಾಂಗ್ವೇಜ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಅಥವಾ ಇಂಗ್ಲಿಷ್ ನ ಯಾವುದೇ ಒಂದು ರೂಲ್ಗಳನ್ನ ನಾವು ನಮ್ಮ ಭಾಷೆಗೆ, ನಮ್ಮ ಮಾತೃಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕೆ ಹೋಗಬಾರ್ದು. ಆ ರೂಲ್ಸ್ ಗಳು ಹೇಗಿದಾವೆ ಹಾಗೇನೆ ಕಲಿಯೋಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ. ಸೊ ಜಸ್ಟ್ ಟ್ರೈ ಟು ಅಕ್ಸೆಪ್ಟ್ ದ ಕಾನ್ಸೆಪ್ಟ್ಸ್ ಆಫ್ ದಿಸ್ ಟೆನ್ಸ್. ಕಾನ್ಸೆಪ್ಟ್ಸ್ ಹೇಗಿದಾವೋ ಹಾಗೇನೆ ಅರ್ಥ ಮಾಡ್ಕೊಂಡ್ರೆ ಒಳಿತು. ರೈಟ್, ಯಾವೆಲ್ಲ ಸಂದರ್ಭಗಳಲ್ಲಿ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಸಬಹುದು ಅಂತ ಹೇಳಿ ಇಲ್ಲಿ ನಾನು 3 ಪಾಯಿಂಟ್ಗಳನ್ನ ಹಾಕೊಂಡಿದ್ದೀನಿ. ಒಂದು ಅನ್ಫಿನಿಶ್ಡ್ ಆಕ್ಷನ್ಸ್ ಜೊತೆಗೆ, 2 ಫಿನಿಶ್ಡ್ ಆಕ್ಷನ್ಸ್ ಜೊತೆಗೆ, ಹಾಗೇನೆ 3ನೇದು ಬೀನ್ ಅಂಡ್ ಗಾನ್ ಜೊತೆಗೆ ಸ್ನೇಹಿತರೆ. ಅದನ್ನ ಒನ್ ಬೈ ಒನ್ ನೋಡೋಣ ಬನ್ನಿ. ರೈಟ್, ಸೊ ಇಲ್ಲಿ ಅನ್ಫಿನಿಶ್ಡ್ ಆಕ್ಷನ್ಸ್ ಅಂತ ಹೇಳಿದ್ರೆ ಏನು? ವಿ ಯೂಸ್ ದಿಸ್ ಟೆನ್ಸ್ ವೆನ್ ವಿ ವಾಂಟ್ ಟು ಟಾಕ್ ಅಬೌಟ್ ಅನ್ಫಿನಿಶ್ಡ್ ಆಕ್ಷನ್ಸ್ ಆರ್ ಸ್ಟೇಟ್ಸ್ ಆರ್ ಹ್ಯಾಬಿಟ್ಸ್ ದಟ್ ಸ್ಟಾರ್ಟೆಡ್ ಇನ್ ದ ಪಾಸ್ಟ್ ಅಂಡ್ ಕಂಟಿನ್ಯೂ ಟು ದ ಪ್ರೆಸೆಂಟ್. ಸೊ ಯಾವುದೋ ಒಂದು ಆಕ್ಷನ್ ಪಾಸ್ಟ್ ಅಲ್ಲಿ ಶುರುವಾಗಿ ಪ್ರೆಸೆಂಟ್ ತನಕ ಕಂಟಿನ್ಯೂ ಆಗ್ತಾ ಇದೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಸ್ತೀವಿ. ಯೂಶಲಿ ವಿ ಯೂಸ್ ಇಟ್ ಟು ಸೇ ಹೌ ಲಾಂಗ್ ಅಂಡ್ ವಿ ನೀಡ್ ಸಿನ್ಸ್ ಆರ್ ಫರ್. ಸೊ ನಾವು ಎಷ್ಟು ಸಂದರ್ಭಗಳ ಸಮಯ ತನಕ ಪಾಸ್ಟ್ ನಲ್ಲಿ ಎಲ್ಲೋ ಅಂತ ಶುರುವಾಗಿ ಆ ಪ್ರೆಸೆಂಟ್ ಎಲ್ಲಿ ತನಕ ಆಕ್ಷನ್ ನಡೀತಾ ಇತ್ತು ಅಂತ ಹೇಳೋ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ಬಳಸ್ತೇವೆ ಸ್ನೇಹಿತರೆ. ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಐ ಹ್ಯಾವ್ ನೋನ್ ಲಾವಣ್ಯ ಸಿನ್ಸ್ 1994. ಲಾವಣ್ಯ ನನಗೆ 1994ನೇ ಇಸ್ವಿಯಿಂದಾನು ಸಹ ಪರಿಚಯ ಇದ್ದಾಳೆ ಅಂತ ಹೇಳಿ. ಶಿ ಹ್ಯಾಸ್ ಲಿವ್ಡ್ ಇನ್ ಲಂಡನ್ ಫಾರ್ 3 years. ಅವಳು ಲಂಡನ್ ನಲ್ಲಿ 3 ವರ್ಷಗಳಿಂದಾನು ಸಹ ವಾಸ ಇದ್ದಾಳೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಐ ಹ್ಯಾವ್ ವರ್ಕ್ಡ್ ಹಿಯರ್ ಫಾರ್ 6 months. ನಾನು ಇಲ್ಲಿ 6 ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ಒಂದು ಅರ್ಥ ಕೊಡುತ್ತೆ ಸ್ನೇಹಿತರೆ. ಈ 3 ಸೆಂಟೆನ್ಸ್ ನಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಪಾಸ್ಟ್ ನಲ್ಲಿ ಆಕ್ಷನ್ ಶುರುವಾಗಿ ನಾವು ಇನ್ನು ಪ್ರೆಸೆಂಟ್ ನಲ್ಲೂ ಸಹ ನಾವು ಅಲ್ಲೇ ಒಂದು ಆಕ್ಷನ್ ನ ಕಂಟಿನ್ಯೂ ಮಾಡ್ತಿದೀವಿ ಅನ್ನೋ ಒಂದು ಅರ್ಥ ರನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೋಬಹುದು. ರೈಟ್, ಸಿನ್ಸ್ ಅಂಡ್ ಫರ್ ನ ನಾವು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಹೇಳಿ. ವಿ ಯೂಸ್ ಸಿನ್ಸ್ ವಿತ್ ಎ ಫಿಕ್ಸ್ಡ್ ಟೈಮ್ ಇನ್ ದ ಪಾಸ್ಟ್. ಸೊ ಯಾವುದೊಂದು ಪಾಸ್ಟ್ ಸಂದರ್ಭ ಮಾತಾಡೋ ಸಂದರ್ಭದಲ್ಲಿ ಫಿಕ್ಸ್ಡ್ ಟೈಮ್ ನ ನಾವು ಬಳಸ್ತಾ ಇರ್ತೀವಿ.
ಫಾರ್ ಎಕ್ಸಾಂಪಲ್ 2004 ಅಂತ ಇಸ್ವಿ ಹೇಳ್ತೀವಿ, ಅಥವಾ April 23rd ಅಂತ ಸ್ಪೆಸಿಫೈ ಮಾಡ್ತಾ ಇದೀವಿ, ಅಥವಾ ಲಾಸ್ಟ್ ಇಯರ್ ಅಂತ ಹೇಳ್ತೀವಿ, ಅಥವಾ 2 hours ago ಅಂತ ಹೇಳ್ತೀವಿ. ಈ ಎಲ್ಲಾ ಸಂದರ್ಭದಲ್ಲೂ ಸಹ ನಾವು ಸಿನ್ಸ್ ನ ಬಳಸಬೇಕಾಗುತ್ತೆ. ಐ ಹ್ಯಾವ್ ನೋನ್ ಸ್ಯಾಮ್ ಸಿನ್ಸ್ 1992. ಈ ಸೆಂಟೆನ್ಸ್ ನಲ್ಲಿ 1992ನೇ ಇಸ್ವಿಯಿಂದಾನು ಅನ್ನೋ ಒಂದು ಅರ್ಥ ಕೊಡುತ್ತೆ. ಇಲ್ಲಿ ನಾವು 1992 ಅಂತ ಸ್ಪೆಸಿಫೈ ಮಾಡ್ತಿರೋದ್ರಿಂದ ಸಿನ್ಸ್ ಅನ್ನೋ ಪದನ ಬಳಸ್ತೀವಿ. ಹಾಗೇನೆ ಸೆಕೆಂಡ್ ಎಕ್ಸಾಂಪಲ್, ಐ ಹ್ಯಾವ್ ಲೈಕ್ಡ್ ಚಾಕ್ಲೇಟ್ ಸಿನ್ಸ್ ಐ ವಾಸ್ ಚೈಲ್ಡ್. ನಾನು ಚಿಕ್ಕ ಮಗುವಾಗಿದ್ದಾಗಿಂದಾನೂ ಸಹ ಚಾಕ್ಲೇಟ್ ನ ಇಷ್ಟಪಡ್ತೀನಿ ಅನ್ನೋ ಒಂದು ಅರ್ಥ ಕೊಡುತ್ತೆ. ಥರ್ಡ್ ಸೆಂಟೆನ್ಸ್, ಶಿ ಹ್ಯಾಸ್ ಬೀನ್ ಹಿಯರ್ ಸಿನ್ಸ್ 2 PM. 2 ಗಂಟೆಯಿಂದಾನೂ ಸಹ ಆಕೆ ಇಲ್ಲಿದ್ದಾಳೆ ಅಂತೇಳಿ. ಈ 3 ಸಂದರ್ಭದಲ್ಲೂ ಸಹ ನಾವು ಟೈಮ್ ನ ಸ್ಪೆಸಿಫೈ ಮಾಡ್ತಾ ಇದೀವಿ. ಫರ್ ನ ಬಳಸೋ ಸಂದರ್ಭದಲ್ಲಿ ವಿ ಯೂಸ್ ಫರ್ ವಿತ್ ಪೀರಿಯಡ್ ಆಫ್ ಟೈಮ್. ಒಂದು ಪೀರಿಯಡ್ ಆಫ್ ಟೈಮ್ ನ ಹೇಳ್ತೀವಿ. ಆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ 2 hours ಅಥವಾ 3 years. ನೀವು ಈ ಹಿಂದಿನ ಸಿನ್ಸ್ ಬಳಸೋ ಸಂದರ್ಭದಲ್ಲಿ 2 hours ago ಅಂತ ಸ್ಪೆಸಿಫೈ ಮಾಡ್ತಿದೀವಿ, ಆದ್ರೆ ಇಲ್ಲಿ 2 hours ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀವಿ. ಅಲ್ಲಿ 2 hours ಅಂತ ಹೇಳಿದ್ರೆ 1.5 hour ಆಗ್ಬೋದು ಅಥವಾ 1 hour ಆಗ್ಬೋದು. ನೆಕ್ಸ್ಟ್ 3 years ಅಂತ ಹೇಳ್ತೀವಿ, ಹಾಗೇನೆ 6 months ಅಂತ ಹೇಳ್ತೀವಿ. ಈ ಎಲ್ಲಾ ಸಂದರ್ಭಗಳಲ್ಲಿ ನಾವು ಫರ್ ನ ಬಳಸ್ತೀವಿ. ಇಲ್ಲಿ ಎಕ್ಸಾಂಪಲ್ ಕೊಟ್ಟಿದ್ದೇನೆ, ಐ ಹ್ಯಾವ್ ನೋನ್ ಜೂಲಿ ಫಾರ್ 10 years. 10 ವರ್ಷಗಳಿಂದ ನಾನು ಅವಳನ್ನ ಬಲ್ಲೆನು ಅಂತ ಹೇಳಿ. ಐ ಹ್ಯಾವ್ ಬೀನ್ ಹಂಗ್ರಿ ಫಾರ್ ಅವರ್ಸ್ ಅಂತೇಳಿ. ಇಲ್ಲಿ ನಾನು ಗಂಟೆನ ಮೆನ್ಷನ್ ಮಾಡ್ತಾ ಇಲ್ಲ, ಒಂದಷ್ಟು ಗಂಟೆಗಳ ಕಾಲ, ಒಂದಷ್ಟು ತಾಸುಗಳಿಂದ ನನಗೆ ಹಸಿವಿದೆ ಅಂತ ಹೇಳಿ. ಥರ್ಡ್ ಒನ್, ಶಿ ಹ್ಯಾಸ್ ಹ್ಯಾಡ್ ಎ ಕೋಲ್ಡ್ ಫಾರ್ ಎ ವೀಕ್ ಅಂತ ಹೇಳಿ. ನೆಕ್ಸ್ಟ್ ಫಿನಿಶ್ಡ್ ಆಕ್ಷನ್ಸ್. 2ನೇ ಬಗೆ ಇದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ. ದೀಸ್ ಆರ್ ಆಕ್ಷನ್ಸ್ ಆರ್ ಈವೆಂಟ್ಸ್ ದಟ್ ಹ್ಯಾಪನ್ ಸಮ್ ಟೈಮ್ ಡ್ಯೂರಿಂಗ್ ಎ ಪರ್ಸನ್ಸ್ ಲೈಫ್. ಯಾವುದೋ ಒಂದು ವ್ಯಕ್ತಿಯ ಜೀವನದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಆಗಿರ್ತಕ್ಕಂಥ ಒಂದು ಆಕ್ಷನ್ ಅಥವಾ ಈವೆಂಟ್ ಅನ್ನ ನಾವು ಹೇಳ್ತಿದೀವಿ, ಲೈಫ್ ಎಕ್ಸ್ಪೀರಿಯನ್ಸ್ ನ ಹೇಳ್ತಿದೀವಿ. ಆ ಸಂದರ್ಭದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸಸ್ ನ ನಾವು ಬಳಸಬೇಕಾಗತ್ತೆ. ವಿ ಡೋಂಟ್ ಸೇ ವೆನ್ ದ ಎಕ್ಸ್ಪೀರಿಯನ್ಸ್ ಹ್ಯಾಪನ್ಡ್. ಆ ಎಕ್ಸ್ಪೀರಿಯನ್ಸ್ ಅನುಭವ ಯಾವ ಸಂದರ್ಭದಲ್ಲಿ ಸ್ಪೆಸಿಫಿಕ್ ಆಗಿ ಆಯ್ತು ಅಂತ ನಾವು ಹೇಳೋದಿಲ್ಲ. ಹಾಗೇನೆ ಅಂಡ್ ದ ಪರ್ಸನ್ ನೀಡ್ಸ್ ಟು ಬಿ ಅಲೈವ್ ನಾವ್. ಆ ಪರ್ಸನ್, ಆ ವ್ಯಕ್ತಿ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ ಆ ವ್ಯಕ್ತಿ ಬದುಕಿರಬೇಕು, ಜೀವಂತವಾಗಿರ್ಬೇಕು ಅಂತ ಹೇಳಿ. ವಿ ಆಫನ್ ಯೂಸ್ ದ ವರ್ಡ್ಸ್ ಎವರ್ ಅಂಡ್ ನೆವರ್ ಹಿಯರ್. ನಾವು ಆಗಾಗ್ಗೆ ಎವರ್ ಮತ್ತೆ ನೆವರ್ ಅನ್ನೋ ಒಂದು ಪದಗಳನ್ನ ಬಳಕೆ ಮಾಡ್ತೇವೆ ಸ್ನೇಹಿತರೆ. ಐ ಹ್ಯಾವ್ ಬೀನ್ ಟು ಟೋಕಿಯೋ. ನಾನು ಯಾವಾಗ ಹೋಗಿದ್ದೆ ಅಂತ ಹೇಳ್ತಿಲ್ಲ, ಬಟ್ ನಾನು ಟೋಕಿಯೋಗೆ ಹೋಗಿದ್ದೆ ಅಂತ ಹೇಳ್ತಾ ಇದ್ದೀನಿ. ಸೆಕೆಂಡ್ ಸೆಂಟೆನ್ಸ್, ದೇ ಹ್ಯಾವ್ ವಿಸಿಟೆಡ್ ಪ್ಯಾರಿಸ್ 3 times. ಅವರು ಪ್ಯಾರಿಸ್ ನ 3 ಸಲ ವಿಸಿಟ್ ಮಾಡಿದ್ರು. ಯಾವ ಸಮಯದಲ್ಲಿ ಹೋಗಿದ್ದೆ ಅಂತ ಹೇಳ್ತಾ ಇಲ್ಲ, ಹಾಗೇನೆ ಅವ್ರು ಇನ್ನೂ ಸಹ ಬದುಕಿದ್ದಾರೆ ಆ ಒಂದು ಸಂದರ್ಭ. ಥರ್ಡ್ ಒನ್, ವಿ ಹ್ಯಾವ್ ನೆವರ್ ಸೀನ್ ದಟ್ ಫಿಲಮ್. ಆ ಫಿಲಮ್ ನ ನಾವು ನೋಡೇ ಇಲ್ಲ ಅಂತ ಹೇಳೋ ಒಂದು ಸಂದರ್ಭ. ನೆಕ್ಸ್ಟ್ ಬೀನ್ ಅಂಡ್ ಗಾನ್ ಅನ್ನ ಬಳಸೋ ಒಂದು ಸಂದರ್ಭ. ವಿ ಯೂಸ್ ಬೋತ್ ಬೀನ್ ಅಂಡ್ ಗಾನ್ ಆಸ್ ದ ಪಾಸ್ಟ್ ಪಾರ್ಟಿಸಿಪಲ್ ಆಫ್ ಗೋ. ಗೋಗೆ ಪಾಸ್ಟ್ ಪಾರ್ಟಿಸಿಪಲ್ ಬಳಸೋ ಸಂದರ್ಭದಲ್ಲಿ ಬೀನ್ ಮತ್ತೆ ಗಾನ್ ಎರಡನ್ನೂ ಸಹ ನಾವು ಬಳಸ್ತೀವಿ, ಬಟ್ ಇನ್ ಸ್ಲೈಟ್ಲಿ ಡಿಫ್ರೆಂಟ್ ಸರ್ಕಮ್ಸ್ಟಾನ್ಸಸ್. ಆದ್ರೆ ಕೊಂಚ ಬದಲಾವಣೆಗಳನ್ನ ನಾವು ಅಳವಡಿಸಿಕೊಳ್ಬೇಕಾಗತ್ತೆ ಬೀನ್ ಮತ್ತೆ ಗಾನ್ ಅನ್ನ ಬಳಸೋ ಸಂದರ್ಭದಲ್ಲಿ. ವಿ ಯೂಸ್ ಬೀನ್ ಆಫನ್ ವಿನ್ ವಿ ಟಾಕ್ ಅಬೌಟ್ ಲೈಫ್ ಎಕ್ಸ್ಪೀರಿಯನ್ಸ್. ಲೈಫ್ ಎಕ್ಸ್ಪೀರಿಯನ್ಸ್ ಮಾಡಬೇಕಾದ್ರೆ ಬೀನ್ ಅನ್ನ ಬಳಸ್ತೀವಿ ಟು ಮೀನ್ ದಟ್ ದ ಪರ್ಸನ್ ವಿ ಆರ್ ಟಾಕಿಂಗ್ ಅಬೌಟ್ ವಿಸಿಟೆಡ್ ದ ಪ್ಲೇಸ್ ಅಂಡ್ ಕಮ್ ಬ್ಯಾಕ್. ಯಾವುದೋ ಒಂದು ವ್ಯಕ್ತಿ ಯಾವುದೋ ಒಂದು ಜಾಗಕ್ಕೆ ಹೋಗಿ ವಾಪಸ್ ಬಂದಿದ್ದಾನೆ, ಆ ಒಂದು ಸಂದರ್ಭದಲ್ಲಿ ಬೀನ್ ಅನ್ನ ನಾವು ಬಳಸ್ತೇವೆ. ಎಕ್ಸಾಂಪಲ್ ಇದೆ, ಐ ಹ್ಯಾವ್ ಬೀನ್ ಟು ಪ್ಯಾರಿಸ್. ಸೊ ನನ್ನ ಜೀವನದಲ್ಲಿ ಇನ್ ಮೈ ಲೈಫ್, ಬಟ್ ನೌ ಐ ಆಮ್ ಇನ್ ಲಂಡನ್. ನಾನು ಪ್ಯಾರಿಸ್ಗೆ ಹೋಗಿದ್ದೆ, ಬಟ್ ನಾನು ಈಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಿ, ಲಂಡನ್ ಅಲ್ಲಿದ್ದೀನಿ, ವೇರ್ ಐ ಲಿವ್. ನಾನು ಈ ಒಂದು ಲಂಡನ್ ಅನ್ನು ನನ್ನ ಪರ್ಮನೆಂಟ್ ಪ್ಲೇಸ್ ಇದು, ಆದ್ರೆ ನಾನು ಪ್ಯಾರಿಸ್ಗೆ ಹೋಗಿದ್ದೆ ಅನ್ನೋ ಒಂದು ಹೇಳೋ ಒಂದು ಸಂದರ್ಭ. ನೆಕ್ಸ್ಟ್, ಶಿ ಹ್ಯಾಸ್ ಬೀನ್ ಟು ಸ್ಕೂಲ್ ಟುಡೇ. ಆಕೆ ಶಾಲೆಗೆ ಹೋಗಿದ್ಲು, ಬಟ್ ನಾವ್ ಶಿ ಇಸ್ ಬ್ಯಾಕ್ ಎಟ್ ಹೋಮ್. ಆಕೆ ಮನೆಗೆ ವಾಪಸ್ ಆಗಿದ್ದಾಳೆ, ರಿಟರ್ನ್ ಆಗಿದ್ದಾಳೆ ಅಂತ ಹೇಳಿ. They have never been to California. Right. Been and gone ಅಲ್ಲಿ gone ಅನ್ನು ಯಾವ ಸಂದರ್ಭದಲ್ಲಿ ಬಳಸಬೇಕು ಅಂತ ಹೇಳಿ, we use gone often when we are talking about an action with a result in the present to mean that the person went to the place and is at the place now. ಸೊ ಯಾವುದೋ ಒಬ್ಬ ವ್ಯಕ್ತಿ ಒಂದು ಪ್ಲೇಸ್ಗೆ ಹೋಗಿದ್ದಾನೆ, ಆ ಪ್ಲೇಸ್ ನಲ್ಲಿ ಇನ್ನೂ ಸಹ ಇದ್ದಾನೆ ಅಂತ ಹೇಳೋ ಸಂದರ್ಭದಲ್ಲಿ ಗಾನ್ ಅನ್ನ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ವೇರ್ ಇಸ್ ರಾಮ್ ಅಂತ ಯಾರಾದ್ರೂ ಬಂದು ನಿಮ್ಮ ಪ್ರಶ್ನೆ ಕೇಳಿದ್ರೆ, ರಾಮ್ ಶಾಪ್ ಹೋಗಿದ್ದಾನೆ ಅಂತ ಹೇಳ್ಬೇಕು, ಅವನು ಅಲ್ಲೇ ಇದ್ದಾನೆ, ಮನೆಗೆ ಇನ್ನು ವಾಪಸ್ ಬಂದಿಲ್ಲ ಅಂತ ಹೇಳ್ಬೇಕು. ಆ ಸಂದರ್ಭದಲ್ಲಿ ಹಿ ಹ್ಯಾಸ್ ಗಾನ್ ಟು ದ ಶಾಪ್ಸ್ ಅಂತ ಹೇಳ್ಬೇಕಾಗತ್ತೆ.
ನೆಕ್ಸ್ಟ್ ಒನ್, ರಂಗಾ ಹ್ಯಾಸ್ ಗಾನ್ ಟು ಚೆನ್ನೈ. ಸೊ ಅವನಿನ್ನೂ ಸಹ ಚೆನ್ನೈನಲ್ಲೇ ಇದ್ದಾನೆ ಅಂತ ಹೇಳಿ, ರಿಟರ್ನ್ ಆಗಿಲ್ಲ ಅಂತ ಹೇಳಿ. ದೇ ಹ್ಯಾವ್ ಗಾನ್ ಟು ಜಪಾನ್ ಫಾರ್ 3 weeks. ನಾವ್ ದೇ ಆರ್ ಇನ್ ಜಪಾನ್. ಸೊ ಅವರು ಜಪಾನ್ಗೆ ಹೋಗಿದ್ದಾರೆ, ಒಂದು 3 ವೀಕ್ಗಳಿಗೆ 3 ವಾರಗಳ ಮಟ್ಟಿಗೆ ಜಪಾನ್ಗೆ ಹೋಗಿದ್ದಾರೆ, ಅವರು ಜಪಾನಲ್ಲಿ ಇದ್ದಾರೆ ಅಂತ ಹೇಳುವ ಒಂದು ಸಂದರ್ಭ ಸ್ನೇಹಿತರೆ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನ ರೂಲ್ ಒಂದಿದೆ, ನೋಡ್ಬಿಡೋಣ ಸ್ನೇಹಿತರೆ. ಸಬ್ಜೆಕ್ಟ್ ಬಳಸಬೇಕು, ಪ್ಲಸ್ ಆಕ್ಸಿಲರಿ ವರ್ಬ್ ಬಳಸಬೇಕು, ಪ್ಲಸ್ ಮೇನ್ ವರ್ಬ್ ಬಳಸಬೇಕು. ಆಕ್ಸಿಲರಿ ವರ್ಬ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಹ್ಯಾವ್ ನ ಬಳಸಬೇಕಾಗುತ್ತೆ. ಅದ್ರ ಜೊತೆಗೆ ವರ್ಬ್ ಏನಿರುತ್ತೆ ಅದನ್ನ ಪಾಸ್ಟ್ ಪಾರ್ಟಿಸಿಪಲ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಎಕ್ಸಾಂಪಲ್ ಇದೆ, 1, 2, 3 ನೋಡ್ಬಿಡೋಣ. ಐ ಹ್ಯಾವ್ ಸೀನ್ ದ ಮೂವಿ. ಇಲ್ಲಿ ಸೀನ್ ಅಂತ ಹೇಳ್ಬಿಟ್ಟು ಬಳಸ್ತಾ ಇದ್ದೀನಿ, ಇದು ಗೆ ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಹ್ಯಾವ್ ನ ಆಕ್ಸಿಲರಿ ವರ್ಬ್ ಹಾಗೆ ತಗೊಂಡಿದ್ದೀನಿ, ಸಬ್ಜೆಕ್ಟ್ ಐ ಇದೆ, ದ ಮೂವಿ ಅನ್ನೋದು ರೆಸ್ಟ್ ಆಫ್ ದಿ ಸೆಂಟೆನ್ಸ್ ಬರುತ್ತೆ. ನೆಕ್ಸ್ಟ್ ಸಬ್ಜೆಕ್ಟ್ ಬಂದು ರಂಜಿತಾ ಇದೆ, ಹ್ಯಾಸ್ ನಾಟ್ ಬೀನ್ ಟು ಕಾಶ್ಮೀರ್. ಹ್ಯಾಸ್ ಅಂತ ಬಳಸ್ತಾ ಇದ್ದೀನಿ, ಯಾಕೆ ಅಂತ ಹೇಳಿದ್ರೆ ರಂಜಿತಾ ಅನ್ನೋದು 3rd person ಸಿಂಗ್ಯುಲರ್ ಇರುತ್ತೆ ಶಿ ಒಳಗಡೆ, ಹಾಗಾಗಿ ಹ್ಯಾಸ್ ಬಳಸ್ತಾ ಇದ್ದೀನಿ. ನಾಟ್ ಬೀನ್ ಟು ಕಾಶ್ಮೀರ್ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಈ ಸೆಂಟೆನ್ಸ್ ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಥರ್ಡ್ ಒನ್, ವಿ ಹ್ಯಾವ್ ನಾಟ್ ಪ್ಲೇಡ್ ಫುಟ್ಬಾಲ್. ರೈಟ್. ಕಾಂಟ್ರಾಕ್ಷನ್ಸ್ ಅಂತ ಹೇಳ್ಬಿಟ್ಟು ಬರ್ತವೆ, ಇದು ನೀವು ಅರ್ಥ ಮಾಡ್ಕೊಳ್ಳೇಬೇಕು. ತುಂಬಾ ಈಸಿ, ತುಂಬಾ ಚಿಕ್ಕದು ಟಾಪಿಕ್ ಇದು, ಆದ್ರೆ ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಎ ಕಾಂಟ್ರಾಕ್ಷನ್ ಈಸ್ 2 words ಮೇಡ್ ಶಾರ್ಟರ್ ಬೈ ಪ್ಲೇಸಿಂಗ್ ಅನ್ ಅಪಾಸ್ಟ್ರಫಿ ವೇರ್ ಲೆಟರ್ಸ್ ಹ್ಯಾವ್ ಬೀನ್ ಒಮಿಟೆಡ್. ರೈಟ್. ಈ ಸಂದರ್ಭದಲ್ಲಿ ಕಾಂಟ್ರಾಕ್ಷನ್ಸ್ ಅಂತ ಹೇಳಿದ್ರೆ ನಾವೇನ್ ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ, 2 ಪದಗಳ ನಡುವೆ ಅಪಾಸ್ಟ್ರಫಿ ಬಳಸ್ತೇವೆ, ಹಾಗೇನೆ ಎಸ್ ನ ಸಹ ನಾವು ಆಡ್ ಮಾಡ್ತೇವೆ. ಒಂದು ಪದನ ನಾವು, ಒಂದು ಪದಗಳಲ್ಲಿ ಇರ್ತಕ್ಕಂಥ ಲೆಟರ್ಸ್ ಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಿಟ್ ಹಾಕ್ಬಿಡ್ತೀವಿ, ಓಮಿಟ್ ಮಾಡ್ತೀವಿ ಅಂತ ಹೇಳಿ ಸ್ನೇಹಿತರೆ. ಸೊ ಇಲ್ಲಿ ಐ ಹ್ಯಾವ್ ಅನ್ನೋದನ್ನ ನಾವು ಐ ಅಪಾಸ್ಟ್ರಫಿ ವಿಇ ಅಂತ ಬರೀಬಹುದು. ಹಾಗೇನೆ ಯು ಹ್ಯಾವ್ ಅನ್ನೋದನ್ನ ಯು ಅಪಾಸ್ಟ್ರಫಿ ವಿಇ ಅಂತ ಬರೀಬಹುದು. ಹಿ ಹ್ಯಾಸ್, ಶಿ ಹ್ಯಾಸ್, ಇಟ್ ಹ್ಯಾಸ್, ಜಾನ್ ಹ್ಯಾಸ್, ದ ಕಾರ್ ಹ್ಯಾಸ್ ಅನ್ನೋದನ್ನ ಈ ರೀತಿನಲ್ಲಿ ಹಿ ಅಪಾಸ್ಟ್ರಫಿ ಎಸ್, ಶಿ ಅಪಾಸ್ಟ್ರಫಿ ಎಸ್, ಇಟ್ ಅಪಾಸ್ಟ್ರಫಿ ಎಸ್, ಜಾನ್ ಅಪಾಸ್ಟ್ರಫಿ ಎಸ್, ದ ಕಾರ್ ಅಪಾಸ್ಟ್ರಫಿ ಎಸ್ ರೀತಿಯಲ್ಲಿ ಬರೀಬಹುದು. ಹಾಗೆಯೇ ವಿ ಹ್ಯಾವ್ ಅನ್ನೋದನ್ನ ವಿ ಅಪಾಸ್ಟ್ರಫಿ ವಿಇ ಅಂತ ಬಳಸಬಹುದು. ದೇ ಹ್ಯಾವ್ ಅನ್ನೋದನ್ನ ದೇ ಅಪಾಸ್ಟ್ರಫಿ ವಿಇ ಅಂತ ಬಳಸಬಹುದು. ಹಾಗೆಯೇ ಅಪಾಸ್ಟ್ರಫಿ ಎಸ್ ಬಳಸೋ ಸಂದರ್ಭದಲ್ಲಿ ಸ್ನೇಹಿತರೆ ಹಿ ಈಸ್ ಅಥವಾ ಹಿ ಹ್ಯಾಸ್ ಯಾವುದು ಅನ್ನೋದು ಕನ್ಫ್ಯೂಷನ್ ಆಗುತ್ತೆ. ಸೊ ನಾವು ಒಂದು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಅಪಾಸ್ಟ್ರಫಿ ಎಸ್ ಅನ್ನ ಕಾಂಟ್ರಾಕ್ಷನ್ ಈಸ್ ಯೂಸ್ಡ್ ಫಾರ್ ದ ಆಕ್ಸಿಲರಿ ವರ್ಬ್ಸ್ ಹ್ಯಾವ್ ಅಂಡ್ ಬಿ. ಹ್ಯಾವ್ ಜಾಗದಲ್ಲೂ ಬಳಸ್ತೀವಿ ಅಂಡ್ ಬಿ ಫಾರ್ಮ್ಸ್ ಏನ್ ಬರ್ತಾವೋ ಆ ಸಂದರ್ಭದಲ್ಲೂ ಸಹ ಅಪಾಸ್ಟ್ರಫಿ ಎಸ್ ಕಾಂಟ್ರಾಕ್ಷನ್ ನಾವು ಬಳಸಬೇಕಾಗುತ್ತೆ. ಎಕ್ಸಾಂಪಲ್ ಇದೆ, ಇಟ್ಸ್ ಈಟನ್ ಅನ್ನೋದನ್ನ ನಾವು 2 ರೀತಿಯಲ್ಲಿ ಅರ್ಥ ಮಾಡ್ಕೋಬಹುದು. ಇಟ್ ಹ್ಯಾಸ್ ಈಟನ್ ಅಂತ ಅರ್ಥ ಮಾಡ್ಕೋಬಹುದು, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಆಗುತ್ತೆ. ಹಾಗೇನೆ ಇಟ್ ಈಸ್ ಈಟನ್ ಅಂತನಾದ್ರೂ ಅರ್ಥ ಮಾಡ್ಕೋಬಹುದು, ಅದು ಪ್ರೆಸೆಂಟ್ ಟೆನ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಈ ಸಂದರ್ಭದಲ್ಲಿ ನಾವು ಇಟ್ ಹ್ಯಾಸ್ ಈಟನ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ರೈಟ್. ಅಫರ್ಮೇಟಿವ್, ನೆಗೆಟಿವ್ ಮತ್ತೆ ಇಂಟರಾಗೇಟಿವ್, ಹಾಗೇನೆ ನೆಗೆಟಿವ್ ಇಂಟರಾಗೇಟಿವ್ ಎಕ್ಸಾಂಪಲ್ಸ್ ನಿಮ್ ಜೊತೆ ಕೊಟ್ಟಿದ್ದೀನಿ ಇಲ್ಲಿ. ಅಫರ್ಮೇಟಿವ್ ಸೆಂಟೆನ್ಸ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಐ ಹ್ಯಾವ್ ಸೀನ್ ದ ಮೂವಿ, ಅದನ್ನ ನೆಗೆಟಿವ್ ಮಾಡಿದ್ರೆ ಐ ಹ್ಯಾವ್ ನಾಟ್ ಸೀನ್ ದ ಮೂವಿ ಆಗುತ್ತೆ. ನೀವಿಲ್ಲಿ ಸಬ್ಜೆಕ್ಟ್ ಹಾಗೇನೆ ವರ್ಬ್ ನ ಚೇಂಜ್ ಮಾಡೋ ಮುಖಾಂತರ, ರೆಸ್ಟ್ ಆಫ್ ದಿ ಸೆಂಟೆನ್ಸ್ ನ ಚೇಂಜ್ ಮಾಡೋ ಮುಖಾಂತರ ನೀವು ನಿಮ್ಮದೇ ಆದ ಎಕ್ಸಾಂಪಲ್ ನ ಕೊಡಬಹುದು ಸ್ನೇಹಿತರೆ. ಹಾಗೇನೆ ಇಂಟ್ರಾಗೇಟಿವ್ ನೋಡೋದಾದ್ರೆ ಹ್ಯಾವ್ ಐ ಸೀನ್ ದ ಮೂವಿ ಕ್ವಶನ್ ಮಾರ್ಕ್ ಆಗುತ್ತೆ. ನೆಗೆಟಿವ್ ಇಂಟರಾಗೇಟಿವ್ ಆಗೋದಾದ್ರೆ ಹ್ಯಾವ್ ಐ ನಾಟ್ ಸೀನ್ ದ ಮೂವಿ ಆಗುತ್ತೆ. ಹಾಗೇನೆ ಇನ್ನೊಂದು ಎಕ್ಸಾಂಪಲ್ ಇದೆ, ಹಿ ಹ್ಯಾಸ್ ಲಿವ್ಡ್ ಇನ್ ಬ್ಯಾಂಗ್ಳೂರ್. ರೈಟ್. ಅದ್ರ ಜೊತೆಗೆ ನೆಗೆಟಿವ್ ಮಾಡೋದಾದ್ರೆ ಹಿ ಹ್ಯಾಸ್ ನಾಟ್ ಲಿವ್ಡ್ ಇನ್ ಬ್ಯಾಂಗ್ಳೂರ್. ಅದನ್ನ ಇಂಟರಾಗೇಟಿವ್ ಮಾಡೋದಾದ್ರೆ ಹ್ಯಾಸ್ ಹಿ ಲಿವ್ಡ್ ಇನ್ ಬ್ಯಾಂಗ್ಳೂರ್. ನೆಗೆಟಿವ್ ಇಂಟರಾಗೇಟಿವ್ ಮಾಡೋದಾದ್ರೆ ಹ್ಯಾಸ್ ಹಿ ನಾಟ್ ಲಿವ್ಡ್ ಇನ್ ಬ್ಯಾಂಗ್ಳೂರ್ ಆಗಿ ಅದು ಕ್ವಶನ್ ಆಗಿ ಮಾರ್ಪಡುತ್ತೆ ಸ್ನೇಹಿತರೆ. ಆಲ್ ರೈಟ್ ಸ್ನೇಹಿತರೆ, ಈಗ ನಿಮ್ಮ ನಾಲೆಡ್ಜ್ ಚೆಕ್ ಮಾಡ್ಕೊಳ್ಳೋ ಸಮಯ. ಒಂದಷ್ಟು ಕ್ವಶನ್ಸ್ಗಳು ನಿಮಗೋಸ್ಕರ ಕೊಟ್ಟಿದ್ದೇನೆ, ನೋಡಿಬಿಡೋಣ ಸ್ನೇಹಿತರೆ. ವಿ ಯೂಸ್ dash tense when we want to talk about unfinished actions or states or habits that started in the past and continue to the present. ರೈಟ್. ಅಲ್ಲಿ ಯಾವ ಟೆನ್ಸ್ ಬಳಸ್ತೀವಿ ಅನ್ನೋದನ್ನ ಫಿಲ್ ಮಾಡಬೇಕಾಗುತ್ತೆ. ನೀವು ಕಮೆಂಟ್ ಸೆಕ್ಷನ್ ನಲ್ಲಿ ಸರಿಯಾದ ಉತ್ತರಗಳನ್ನ ಕೊಡಬಹುದು ಸ್ನೇಹಿತರೆ, ತಪ್ಪಾದ್ರೂ ಪರವಾಗಿಲ್ಲ, ಅಟೆಂಡ್ ಮಾಡಿ, ಪ್ರಯತ್ನ ಮಾಡಿ. ಸೆಕೆಂಡ್ ಒನ್, ಸ್ಟೇಟ್ ಟ್ರೂ ಆರ್ ಫಾಲ್ಸ್, ಸರಿ ಅಥವಾ ತಪ್ಪನ್ನ ಗುರುತಿಸಬೇಕಾಗುತ್ತೆ. ಸ್ಟೇಟ್ಮೆಂಟ್ ಹೀಗಿದೆ, ವಿ ಯೂಸ್ ಗಾನ್ to mean that the person went to the place and is at the place now. Right.
ಥರ್ಡ್ ಕ್ವಶನ್, ಐ ಡ್ಯಾಶ್ ಓಪನ್ ದ ಬ್ರಾಕೆಟ್ ಹ್ಯಾವ್ ಪ್ಲಸ್ ವಾಚ್ ಕ್ಲೋಸ್ ದ ಬ್ರಾಕೆಟ್ ದ ಮ್ಯಾಚ್. ಇಲ್ಲಿ ಹ್ಯಾವ್ ಫಾರ್ಮ್ ನ ಬಳಸಿ ಅದ್ರ ಜೊತೆಗೆ ವಾಚ್ ನ ಸೂಟಬಲ್ ಫಾರ್ಮ್ ನ ಇಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಗೆ ಸೂಟ್ ಆಗುವಂತ ವಾಚ್ ಫಾರ್ಮ್ ನಲ್ಲಿ ಬಳಸಬೇಕಾಗುತ್ತೆ ಸ್ನೇಹಿತರೆ. ಹಾಗೇನೆ ಫೋರ್ತ್ ಒನ್ ಇದೆ ಡ್ಯಾಶ್ ಶಿ ಬೀನ್ ಟು ಮುಂಬೈ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಹ್ಯಾವ್ ನ ಯಾವ ಫಾರ್ಮ್ ನ ಬಳಸಬೇಕು ಅಂತ ಹೇಳ್ಬಿಟ್ಟು ನೀವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫಿಫ್ತ್ ಒನ್, ಐ ಹ್ಯಾವ್ ಬೀನ್ ಹಿಯರ್ ಡ್ಯಾಶ್ ಓಪನ್ ದ ಬ್ರಾಕೆಟ್ ಫಾರ್ ಆರ್ ಸಿನ್ಸ್ ಕ್ಲೋಸ್ ದ ಬ್ರಾಕೆಟ್ 20 minutes. ಇಲ್ಲಿ ಫರ್ ಅಥವಾ ಸಿನ್ಸ್ ಯಾವುದೋ ಒಂದನ್ನ ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಫರ್ ಅಥವಾ ಸಿನ್ಸ್ ನ ರೂಲ್ಸ್ ನೋಡಿದೀವಿ, ಅದನ್ನ ಅಬ್ಸರ್ವ್ ಮಾಡೋ ಮುಖಾಂತರ ಇಲ್ಲಿ ಫಿಲ್ ಮಾಡಿ ಸ್ನೇಹಿತರೆ. ಸಿಕ್ಸ್ತ್ ಕ್ವಶನ್, ಐ ಹ್ಯಾವ್ ಬೀನ್ ಹಿಯರ್ ಡ್ಯಾಶ್ ಫರ್ ಆರ್ ಸಿನ್ಸ್ 9 o'clock. ಸೊ ಫರ್ ಆರ್ ಸಿನ್ಸ್ ಅನ್ನೋದು ಬ್ರಾಕೆಟ್ ನಲ್ಲಿದೆ. ನೀವು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಯಾವ ರೂಲ್ ನ ಅಪ್ಲೈ ಮಾಡಬೇಕು ಅಂತ ಹೇಳ್ಬಿಟ್ಟು ಫರ್ ಅಥವಾ ಸಿನ್ಸ್ ನ ಆ ಒಂದು ಬ್ರಾಕೆಟ್ ನಲ್ಲಿ ಬಳಸಬೇಕಾಗುತ್ತೆ ಸ್ನೇಹಿತರೆ. ರೈಟ್, ಈ ಹಿಂದೆ ನಾನು ನಮ್ಮ ವಿಡಿಯೋಗಳಲ್ಲಿ ಬ್ಲಾಕ್ ಬೋರ್ಡ್ ಟೈಪ್ ನಲ್ಲಿ ಕ್ಲಾಸಿಕ್ ಶೈಲಿನಲ್ಲಿ ನಾನು ತರಗತಿಗಳನ್ನು ತೆಗೆದುಕೊಂಡಿದ್ದೇನೆ. ಆದರೆ ಕಾರಣಾಂತರಗಳಿಂದ ನಾನು ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಪವರ್ ಪಾಯಿಂಟ್ ಉಪಯೋಗಿಸೋ ಮುಖಾಂತರ ನಿಮಗೆ ಈ ರೀತಿ ಲೆಸನ್ನ ತಗೊಳ್ಳೋ ಒಂದು ಸಂದರ್ಭ ಬಂದಿದೆ ಸ್ನೇಹಿತರೆ. ಐ ಹೋಪ್ ದಿಸ್ ಈಸ್ ಮೋರ್ ಹೆಲ್ಪ್ಫುಲ್ ದ್ಯಾನ್ ದ ಪ್ರೀವಿಯಸ್ ವಿಡಿಯೋಸ್. ಹಳೆ ವಿಡಿಯೋಗಳಿಗಿಂತನೂ ಇದು ಮಚ್ ಹೆಲ್ಪ್ಫುಲ್ ಅಂತ ಭಾವಿಸಿರ್ತೇನೆ ಸ್ನೇಹಿತರೆ. ಹಾಗೇನೆ ಇನ್ನೂ ಸಹ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಪಾಸ್ಟ್ ಪಾರ್ಟಿಸಿಪಲ್ ಲಿಸ್ಟ್ ಗಳನ್ನ ನಾನು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡುತ್ತೇನೆ. ಅಲ್ಲಿ ಹೋಗಿ ವರ್ಬ್ಗಳಿಗೆ ಒಂದಷ್ಟು ಪಾರ್ಟಿಸಿಪಲ್ಸ್ ಗಳಂತ ಬರ್ತವೆ, ಅದನ್ನು ನೀವು ಅಲ್ಲಿ ತಿಳ್ಕೊಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಗಳನ್ನ ಸೂಟಬಲ್ ಆಗಿ ಬಳಸಬೇಕಾಗುತ್ತೆ, ಸರಿಯಾದ ರೀತಿಯಲ್ಲಿ ಬಳಸಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಸೀಗೆ ಸೀನ್, ವಾಚ್ಗೆ ವಾಚ್ಡ್, ಹೌದಲ್ವಾ? ಇದೆಲ್ಲಾನು ಸಹ ನಮಗೆ ಅಲ್ಲಿ ಸಿಗ್ತವೆ. ಅದೊಂದು ಚಾರ್ಟ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೇನೆ ಸ್ನೇಹಿತರೆ. ಅದನ್ನ ನೀವು ಅದರ ಉಪಯೋಗನ ನೀವು ಪಡ್ಕೋಬಹುದು ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಬಟನ್ ಕ್ಲಿಕ್ ಮಾಡಿ. ಹಾಗೆಯೇ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮಗೆ ಏನು ಅನಿಸ್ತು ಅನ್ನೋದನ್ನ ತಿಳಿಸ್ಕೊಡಿ ಸ್ನೇಹಿತರೆ. ಮುಂದಿನ ಒಂದು ವಿಡಿಯೋದಲ್ಲಿ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ನೋಡೋಣ ಸ್ನೇಹಿತರೆ. ಈ ಒಂದು ವಿಡಿಯೋದಲ್ಲೇನೆ ಕವರ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ, ಆದರೆ ಸಮಯದ ಅಭಾವದಿಂದ ಈ ವಿಡಿಯೋನೇ ಅರೌಂಡ್ 20 minutes ಆಗ್ತಾ ಇದೆ. ಹಾಗಾಗಿ ನಾನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಬೇಕಾಗಿದೆ. ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನ ಮುಂದಿನ ವಾರ ನಿಮ್ಮ ಎದುರುಗಡೆ ತಂದಿಳಿಸ್ತೇನೆ ಸ್ನೇಹಿತರೆ. ಅಲ್ಲಿ ತನಕ ಬೇರ್ ವಿತ್ ಮೀ. ಹಳೆ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ದಿಸ್ ಈಸ್ GB ಸೈನಿಂಗ್ ಆಫ್ ಸ್ನೇಹಿತರೆ. ಗುಡ್ ಬೈ.